ನಾಗೇಶ್ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ಲೋಕಾರ್ಪಣೆ. ಹಿನ್ನೀರ ಸಂತ್ರಸ್ತರ ತ್ಯಾಗಕ್ಕೆ ಸಿಕ್ಕ ಪ್ರತಿಫಲ. ಯಡಿಯೂರಪ್ಪ ಅವರಿಂದ ಸೇತುವೆ ಸಾಧ್ಯವಾಯಿತು. ಕೇಂದ್ರ ಸೇತುವೆ ನಿರ್ಮಿಸದಿದ್ದರೆ ರಾಜ್ಯ ಸರ್ಕಾರದಿಂದ ಅನುದಾನ ತರುತ್ತಿದ್ದೆ. ಲೋಕಾರ್ಪಣೆ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಗಲಿ, ಬಿಜೆಪಿ ಕಾರ್ಯಕ್ರಮ ಬೇಡ. ಹಿನ್ನೀರಿನಲ್ಲಿ ಹಾಲಪ್ಪ ತಮ್ಮ ಕುಟುಂಬ ಕಳೆದುಕೊಂಡಿದ್ದೇವೆಂದು ಹೇಳುತ್ತಿರುವುದು ಸುಳ್ಳು. ದೋಣಿ ಮಗುಚಿ ಮೃತಪಟ್ಟವರಿಗೂ ಹಾಲಪ್ಪಗೂ ಯಾವುದೇ ಸಂಬಂಧವಿಲ್ಲ. ಸಿಂಪತಿ ಗಿಟ್ಟಿಸುವ ಯತ್ನ ಎಂದ ಶಾಸಕ ಬೇಳೂರು. ವಿಪ್ರ ವೈದಿಕ ಪರಿಷತ್ ಮತ್ತಿತರ ಸಂಘಟನೆಗಳಿಂದ ವಿದ್ವಾಂಸ ಪುರೋಹಿತರ ಸ್ಮರಣೆ ಅಭಿನಂದನೆ. ಕಾರ್ಯಕ್ರಮದಲ್ಲಿ ಅಶ್ವಿನಿ ಕುಮಾರ್, ದಿನೇಶ್ ಜೋಶಿ ಮತ್ತು ನವೀನ್ ಜೋಯ್ಸ್ ಮಾತು. ವಿಜಯನಗರ ಬಡಾವಣೆಯಲ್ಲಿ ನಮ್ಮ ವಾರ್ಡ್ ನಮ್ಮ ಸ್ವಚ್ಛತೆ. ಪ್ರತಿ ವಾರ್ಡ್ನಲ್ಲೂ ಇಂತಹ ಕಾರ್ಯಕ್ರಮಕ್ಕೆ ಶಾಸಕರ ಸಲಹೆ. ಸೇತುವೆ ಲೋಕಾರ್ಪಣೆ. ಡಾಕ್ಟರ್ ರಾಮಪ್ಪ ಹರ್ಷ. ಸಿಗಂದೂರು ಚೌಡೇಶ್ವರಿ ಹೆಸರೇ ಅಂತಿಮ ನಿರೀಕ್ಷೆ. ಈಗ ಸುದ್ದಿಯ ವಿವರ. ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ಹಿನ್ನೀರ ಜನರ ತ್ಯಾಗಕ್ಕೆ ಪ್ರತೀಕವಾಗಿ ಲೋಕಾರ್ಪಣೆಯಾಗುತ್ತಿರುವುದು ಸಂತೋಷ ತಂದಿದೆ. ಸೇತುವೆ ನಿರ್ಮಾಣಕ್ಕೆ ಎಲ್ಲ ಹಂತದಲ್ಲೂ ಪ್ರಯತ್ನ ನಡೆದಿದ್ದು, ಅಂತಿಮವಾಗಿ ಹಿನ್ನೀರ ಜನರ ಸೇವೆಗೆ ಸೋಮವಾರದಿಂದ ಸೇತುವೆ ಲಭ್ಯವಾಗಲಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಭಾನುವಾರ ಪತ್ರಕರ್ತರ ಜೊತೆ ಮಾತನಾಡುತ್ತಿದ್ದರು. ಹಿಂದೆ ಅವತ್ತು ನಾನೇ MLA ಆಗಿದ್ದೆ, ನಾನೇ ಎಲ್ಲ ಪ್ರೋಗ್ರೆಸ್ ಮಾಡಿದ್ದು, ನಾನೇ ನನ್ನ ಲೆಟ್ರ್ ಮೇಲೆ 100 ಕೋಟಿ ರೂಪಾಯಿ ಬಿಡುಗಡೆ ಆಯಿತು. ನಿಮಗೆಲ್ಲರಿಗೂ ಗೊತ್ತಿದೆ, ನೀವು ತೋರಿಸಿದ್ದೀನಿ 100 ಕೋಟಿ ರೂಪಾಯಿ ಬಿಡುಗಡೆ ಆಯಿತು. ಆನಂತರ ಇಲ್ಲಿ ರಾಜ್ಯ ಸರ್ಕಾರ ಹಾಕೋಕ್ಕಾಗಲ್ಲಂತೆ ಯಡಿಯೂರಪ್ಪನವರು ಕೇಂದ್ರ ಮಂತ್ರಿಗಳನ್ನು ಅವರ ಭೇಟಿ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಮಾಡಿಕೊಟ್ಟಿದ್ದಾರೆ. ಇದು ಒಳ್ಳೆಯ ಕೆಲಸ ಮಾಡಿದೆ. ಅದು ಯಡಿಯೂರಪ್ಪನವರಿಗೆ ಸಲ್ಲಬೇಕು. ನಮಗೇನು ನಮ್ಮ ಕಾಂಗ್ರೆಸ್ನವ್ರಿಗೆ ನಾವೇನು ಸಲ್ಲಬೇಕಾಗಿ ನಮಗಿಲ್ಲ, ಎಲ್ಲ ಅವರಿಗೆ ಸಲ್ಲಿ, ನಾವೇನು ಬೇಡಲ್ಲ. ಅದನ್ನು ಬಿಂಬಿಸ್ಕೊಳ್ಳೋಕೆ ಹೋಗೋದಿದೆಯಲ್ಲ, ಅದು ತಪ್ಪು ಅಂತ ನಾನು ಹೇಳಿದ್ಬಿಟ್ರೆ ನಂದೇನು ಅಪಸ್ವರ ಇಲ್ಲ. ದುರದೃಷ್ಟಕರ ಅಂತ MP ಅವರು ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ ಕೆಲವರು. ಹೀಗೆ ದುರದೃಷ್ಟಕರ. ಏನು ದುರದೃಷ್ಟಕರ ಹೇಳಿದೆ ನಾನು? ನಿಮಗೆ 2 ವರ್ಷದಲ್ಲಿ ನಿಮ್ಮಂಗೆ ಹಸುರುಮಕ್ಕಿ ಸೇತುವೆ ಥರ ನಿಲ್ಲಿಸಿದ್ದೀನಾ? ಹಸುರುಮಕ್ಕಿ ಸೇತುವೆ ನಿಲ್ಲಿಸಿದ್ರಿ ನೀವೆಲ್ಲ ಸೇರಿಕೊಂಡು. ಆ ಭಾಗದ ಏನು ನಿರಾಶ್ರಿತರಲ್ವಾ, ಆ ಭಾಗದಲ್ಲಿ ಮುಳುಗಡೆರಲ್ವಾ? ಅವರು ಮುಳುಗಡೆರೇ ಪಾಪ ಅಂತ. ಆ ಮುಳುಗಡೆರಾದರೆ ಸಣ್ಣ ಮುಳುಗಡೆರ, ಅಲ್ಲಿ ಸ್ವಲ್ಪ ಒಂದು 2-3 ಪಂಚಾಯತ್ಗೆ ಬರುತ್ತೆ, ಅವ್ರಿಗೆ ಇಷ್ಟ ಇಲ್ಲ ಅವರಿಗೆ. ಆದರೆ ಇವರಿಗೆ ದೊಡ್ಡದು ಪಂಚಾಯತ್ಗೆ ಇಲ್ಲಿಯ ಜನರು ಮುಳುಗಡೆ ಬಗ್ಗೆ ಹೇಳ್ತಾರೆ. ಅವರು ಮುಳುಗಡೆ ಸಂತ್ರಸ್ತರೇ. ಅವರಿಗೂ ಸಹ ರಾಜ್ಯ ಸರ್ಕಾರ ಒಂದು ಕೊಟ್ಟಿತ್ತು. ನಿಮ್ಮ ಕಾಲದಲ್ಲಿ ತಡೆ ಹಾಕಿ ನಿಲ್ಲಿಸಿದ್ರಿ 5 ವರ್ಷದಲ್ಲಿ. ಇವತ್ತು ಬೇಳೂರು ಬಂದ ಮೇಲೆ ಈಗಾಗಲೇ ರೆಡಿ ಆಗ್ತಿದೆ. ಇನ್ನೊಂದು 2-3 ತಿಂಗಳಲ್ಲಿ ನಾವು ಸಹ ಅದನ್ನು ಬಿಡುಗಡೆಗೊಳಿಸ್ತೀವಿ. ಹಾಗೆ ಇವತ್ತು ಒಂದು ಹಸುರುಮಕ್ಕಿ ಸೇತುವೆ ಆಗಿದೆ. ನನಗಂತೂ ಖುಷಿಯಾಗಿದೆ. ನಾವು ಆ ಸಂತೋಷ ಇದರಲ್ಲಿ ಸೇತುವೆ ಉದ್ಘಾಟನೆಯಲ್ಲಿ ನಾವು ಜಾರಕಿಹೊಳಿಯವರು ಮಧುಬಗರು ನಾವು ಭಾಗಿಯಾಗ್ತೀವಿ. ಅದರಲ್ಲೇ 2 ಮಾತಿಲ್ಲ. ಅಂದರೆ ನಾವೇನು ದುಡ್ಡು ಬಿಡುಗಡೆ ಮಾಡೋರೇ ಇಲ್ವ ನಮ್ಮ ಸರ್ಕಾರದಲ್ಲಿ? ಎಲ್ಲ ನಮ್ಮಲ್ಲೂ ಇದೆ ರೀ. ಬೇಕಾದಷ್ಟು ಪಂಪ್ ಸ್ಟೋರೇಜಿಗೆ 8,444 ಕೋಟಿ ಬಿಡುಗಡೆ ಮಾಡಿದ್ದೀವಿ ನಾವು ಇವತ್ತು. ಇದು ಯಾವ ಸೇತುವೆಗೆ ಕೂಡ 350 ರೂಪಾಯಿ, ಇದು ಯಾವುದು ಪುಟ್ಕೋಶಿ ಇದು? ಕೊಡಕ್ಕೆ ಬರ್ತಾ ಇರಲಿಲ್ವ ನಮಗೆ? ತಾಕತ್ತಿತ್ತು. ಬಟ್ ಅವತ್ತಿನ ದಿನ ಆ ಕಾಲದಲ್ಲಿ ಅಷ್ಟು ದುಡ್ಡು ಹಾಕ್ಲಿಕ್ಕೆ ಆಗ್ತಾ ಇರುತ್ತೆ. ಯಡಿಯೂರಪ್ಪನವರೇ ಹೇಳಿದರು, ಸರ್ಕಾರದಲ್ಲಿ ಹಾಕೋಕ್ಕಾಗಲ್ಲಪ್ಪ, ಇಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ಒಂದು 100 ಕೋಟಿ ರೂಪಾಯಿ ಕೊಡ್ಬೋದು, ಅದ್ರ ಮೇಲೆ ಹಾಕೋಕ್ಕಾಗಲ್ಲ ರಾಜ್ಯ ಸರ್ಕಾರ ಅಂತ ಅವರೇ ಹೇಳಿದರು. ಆಮೇಲೆ ತಾನೇ ಅವ್ರು ಚೇಂಜ್ ಮಾಡೋದು. ನನ್ನ ಲೆಟ್ರ್ ಮೇಲೆ 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಯ್ತು ಅವತ್ತು. ಅವತ್ತು ಈ ಹಾಲಪ್ಪ ಎಲ್ಲಿದ್ದ? ಇವರೆಲ್ಲ ಎಲ್ಲಿದ್ದರು? ಇವರು ಯಾರು ಇವರು ಇರಲಿಲ್ಲ ಇವತ್ತು. ಈಗ ಯಾವಾಗ ಸೇತುವೆ ಶಂಕುಸ್ಥಾಪನೆ ಆಗ್ಬೇಕಾದ್ರೆ ಇವರೆಲ್ಲ ಬಂದವರು, ಇವರೆಲ್ಲ ಅಲ್ವಾ? ಅಲ್ಲಿವರೆಗೆ ಇವ್ರು ಯಾರು ಪಾತ್ರ ಇರಲಿಲ್ಲ. ಶಂಕುಸ್ಥಾಪನೆ ಮಾಡ್ಬೇಕಾದ್ರೆ ಕಾಗೋಡು ಸಾಹೇಬ್ರು ಇದ್ರು, ನಾನಿದ್ರು, ಗಡ್ಕರಿ ದೊಡ್ಡ ಹಾರ ಹಾಕಿದ್ದೆ. ನಿಮ್ಮ ಮಾಡಿಕೊಟ್ಟಿದ್ದೀರಿ, ನಿಮಗೆ ಭಾಳ ಖುಷಿ ಅಂತ ಹಾರ ಹಾಕಿದ್ದೀವಿ, ಸಂತೋಷ ಬಿದ್ದಿದ್ದೀವಿ ನಾವೆಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಅಪಸ್ವರ ನಾನೇನು ಎತ್ತಲಿಲ್ಲ. ಈ ತಾಲೂಕಿನ ಜನರಿಗೆ ಒಳ್ಳೇದಾಗಬೇಕಂತ 2 ವರ್ಷಗಳ ಕಾಲ ಯಾವುದೇ ಸಮಸ್ಯೆ ಇಲ್ಲದೇ ಆ ಸೇತುವೆ ಬೇಗ ಆಗಬೇಕಂತ ಮಾಡಿದವನೇ ನಾನು ಅಲ್ವಾ? ಹಾಗಾಗಿ ಒಂದು ಒಳ್ಳೆಯ ಸೇತುವೆ ಆಗ್ತದೆ. ಆ ಭಾಗದ ಜನರಿಗೆ ಭಾಳ ವರ್ಷದಿಂದ ಇವತ್ತು ಲಾಂಚಲ್ಲಿ ಓಡಾಡಿ ಕಷ್ಟದಲ್ಲಿದ್ದು ಆಸ್ಪತ್ರೆ ಬರೋದು, ಇನ್ನೊಂದು ತುಂಬ ಸಮಸ್ಯೆಯಲ್ಲಿದ್ದಂಥವರಿಗೆ ಈ ಒಂದು ಅವಕಾಶ ಸಿಕ್ಕಿದೆ. ಹಾಗೆ ಹಸುರುಮಕ್ಕಿ ಸೇತುವೆಯೂ ಸಹ ಆ ಭಾಗದ ಜನರಿಗೂ ಸಹ ಸಮಸ್ಯೆ ಇದೆ. ಅದನ್ನು ಆದಷ್ಟು ಬೇಗ ನಾವು ಸಹ ಮಾನ್ಯ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಸಂಬಂಧಪಟ್ಟ ಮಂತ್ರಿಗಳನ್ನೇ ಕರೆಸಿ ನಾವು ಸಹ ಆ ಭಾಗದ ಜನರಿಗೆ ಅದ್ಧೂರಿಯಾಗೇ ಮಾಡಿಕೊಡ್ತೀವಿ. ಅದು ಬಿಡೋದಿಲ್ಲ. ನಾವು ಅಲ್ಲೇ ಮಾಡ್ತೀವಿ, ಇಲ್ಲೆಲ್ಲ ಮಾಡೋದಲ್ಲ. ಎಲ್ಲಿ ಸಾಗರದಲ್ಲೆಲ್ಲ ಮಾಡಲ್ಲ. ಅಲ್ಲೇ ನಾವು ಒಳ್ಳೆಯ ಕಾರ್ಯಕ್ರಮಗಳು ನಾವು ಹಮ್ಮಿಕೊಳ್ತೀವಿ. ಅದು ಒಳ್ಳೆಯ ಕಾರ್ಯಕ್ರಮನೇ. ಒಳ್ಳೆಯ ಸೇತುವೆ ಆಗ್ತಾಯಿದೆ. ಆ ಭಾಗದ ಜನರಿಗೆ ಬೇಕಾಗಿರುವಂಥದ್ದು ಸೇತುವೆ ಮಾಡಿದ್ದೀವಿ.
ಹಾಗಾಗಿ ಬಿಂಬಿಸ್ಕೊಳ್ಳೋಕೆ ಹೋಗೋದೇನು ಬೇಡ. ನಿಮ್ಮದೇ ಸರ್ಕಾರ ಕೊಟ್ಟಿದೆ, ಕೇಂದ್ರ ಸರ್ಕಾರ ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ, ಅವರಿಗೆ ಅಭಿನಂದನೆ ನಾನು ಹೇಳ್ತೀನಿ. ನಾನು ಯಾವತ್ತೂ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ, ನಾನು ಅಪಸರ ಎಲ್ಲೂ ಮಾಡಲಿಲ್ಲ. ನಾನು ಇನ್ನಂಗೆ ಹಸಿರುಮುಖಿ ಸೇತುವೆ ಥರ ನಿಲ್ಸಕ್ಕೆ ಹೋಗಿಲ್ಲ. ಹಸಿರುಮುಖಿ ಸೇತುವೆ ನಿಲ್ಲಿಸ್ದಂಗೆ ನಾನು ಯಾವತ್ತೂ ಈ ಭಾಗದ ಸೇತುವೆಗೆ ಅಡ್ಡ ಹಾಕಿಲ್ಲ. ಅಷ್ಟು ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದೀವಿ. ನಮ್ಮ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಉದ್ಘಾಟನೆ ಇವತ್ತು ಚೆನ್ನಾಗಿ ಸಿಕ್ಕಿದೆ ಇವತ್ತು ಅಲ್ವಾ? ಅದಕ್ಕೆ ಖುಷಿ ಬೀಳಿ. ಅದನ್ನು ರಾಜಕೀಯಕ್ಕೆ ಬಿಂಬಿಸ್ಲಿಕ್ಕೆ ಹೋಗಬೇಡಿ. ಅದನ್ನೆಲ್ಲ ಮನೆಗೆಲ್ಲ ಹ್ಯಾಂಡ್ಮೇಲ್ಸ್ ಹಾಕ್ಬಿಟ್ಟು ಏನು ನಾನೇ ಮಾಡಿದ್ದು ಅಂತ ಬಿಂಬಿಸ್ಕೊಂಡಿರ್ಬಿಟ್ಟಲ್ಲ, ಅದಕ್ಕೆ ಕೇಳಿದ್ದು ನಾನಷ್ಟೇ. ನಿಮ್ಮ ಪಕ್ಷದಲ್ಲಿ ನೀವು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಗೌರ್ಮೆಂಟ್ ಕಾರ್ಯಕ್ರಮ ಮಾಡಬೇಕಷ್ಟೇ. ಯಾಕಂದರೆ ಇದೊಂದೇ ಕಾರ್ಯಕ್ರಮ ಎಲ್ಲ ರಾಘವೇಂದ್ರವರೇ, ಮುಂದೆ ಭಾಳ ಕಾರ್ಯಕ್ರಮ ಇರ್ತಾವೆ, ಯೋಚನೆ ಮಾಡಬೇಕಾಗತ್ತೆ. ಹುಷಾರಿ. ಇದೆಲ್ಲ MP ಅವರ ಒಂದು ಇದು ಕೈ ಚಳಕ. ಇದಕ್ಕೆ ಯಾವ ಕಾರಣಕ್ಕೂ ನಮ್ಮ ಸರ್ಕಾರದ್ದು ನಾವೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ನಮಗೇನು ಅಭ್ಯಂತರ ಇಲ್ಲ, ಇದರಿಂದ ನಮಗೇನು ಹೆಸರು ಬರಬೇಕಾಗಿಲ್ಲ. ನೀವೇ ಹೆಸರು ತಗೊಳ್ಳಿ ಸ್ವಾಮಿ. ಇದೇ ಸೇತುವೆ ಇಟ್ಕೊಂಡು ಹೋಸರಿ ಚುನಾವಣೆಯಲ್ಲಿ ತುಮ್ರಿ ಭಾಗದಲ್ಲಿ ಮನೆ ಪ್ರಚಾರ ಮಾಡಿದ್ರಿ. ಇದೇ ಸೇತುವೆಯನ್ನು ನಮ್ಮ ಯಡಿಯೂರಪ್ಪನವ್ರು ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಮಾಡಿಕೊಡ್ತಾರೆ, ಮೋದಿಜಿಯವರು ಮಾಡಿದ್ದಾರೆ ಅಂತ ಹೇಳಿ ಮನೆಗೆ ಹೇಳ್ಕೊಂಡ್ರು ಸಹ ನೀವು ಸೋತೋಗಿದ್ದೀರಿ. ಇನ್ನೇನು ಬೇರೆ ಏನೇ ಹೇಳೋಕ್ಕಾಗತ್ತೆ? ಅಷ್ಟೆಲ್ಲ ಪ್ರಚಾರ ಮಾಡಿದ್ರು ನಿಮ್ಗೆ ಆ ಭಾಗದ ಜನ ಓಟ್ ಕೊಟ್ಟಿಲ್ಲ. ಒಂದು ತಿಂಗಳ ಓಡುತ್ತೆ ಬಿಡಿ, ಓಡ್ಕೊಳ್ಳಿ, ಆಮೇಲೆ ನೋಡೋಣ ಏನು ಮಾಡ್ಬೇಕು, ನನಗೂ ಗೊತ್ತಿದೆ. ಆ ಭಾಗದ ಜನರಿಗೆ, ಇಡೀ ಆ ಭಾಗದ ಮುಳುಗಡೆ ಸಂತ್ರಸ್ತರು ಏನು ಜನ ಇದ್ದರು, ಸೇತುವೆ ಆದ ನಂತರ ಅವರಿಗೆ ಆ ಭಾಗದಲ್ಲಿ ಸಣ್ಣ ಪುಟ್ಟ ಸೇತುವೆ ಇರಲಿಲ್ಲ, ಕಾಲು ಸಂಖ್ಯೆಗಳು ಇರಲಿಲ್ಲ, ಅಲ್ಲಿ ಓಡಾಡೋಕ್ಕೆ ಭಾಳ ಸೇತುವೆಗಳು ಇರಲಿಲ್ಲ. ಈಗಾಗಲೇ 257 ಸೇತುವೆಯನ್ನು ಆ ಭಾಗದ ಜನರಿಗೆ ಕೊಡ್ತಾ ಇದ್ದೀವಿ. ಕಾಲು ಸಂಖ್ಯೆಗಳು ಕೊಡ್ತಾ ಇದ್ದೀವಿ. ಇದೇನು ಸಾಮಾನ್ಯ ವಿಚಾರನ ಇದು? ಆ ಭಾಗದ ಜನರಿಗೆ ಮೂಲ ಸೌಕರ್ಯ ಕೊರತೆ ಅಲ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದಿದ್ದೆ ಇವತ್ತು. ಅದನ್ನು ನಾನು ಮಾಡಿಕೊಡ್ತಾ ಇದ್ದೀನಿ ಇವಾಗ. ಎಲ್ಲ ಯಾರು ಇವತ್ತು ಪಾಪ ಸುತ್ತಾಕಿ ಹೋಗ್ತಿದ್ರು, ಓಡಾಡೋಕ್ಕಾಗ್ತಿರಲಿಲ್ಲ, ಅವರೆಲ್ಲರಿಗೂ ಕಾಲು ಸಂಖ್ಯೆಗಳನ್ನು, ಮೂಲ ಸೇತುವೆಗಳನ್ನೆಲ್ಲ ಕೊಡ್ತಾ ಇದ್ದೀನಿ ಇವತ್ತು. ಅದು ನಮ್ಮ ಕರ್ತವ್ಯ, ನಾವು ಅದು ಮಾಡ್ತೀವಿ. ಇವ್ರ ಕರ್ತವ್ಯ ಇವ್ರು ಮಾಡ್ಕೊಳ್ಳಿ. ಯಾರೋ ದೋಣಿಯಲ್ಲಿ ದುರಂತ ಆಗಿದ್ದು ನಮ್ಮ ಫ್ಯಾಮಿಲಿ ಅಂತ ಹೇಳ್ಕೊಂಡು ಜನರ ಹತ್ರ ಮೋಸ ಮಾಡ್ಕೊಂಡು ಹೇಳ್ಕೊಂಡಿದ್ದಾನೆ. ಈಗ ಅದನ್ನೆಲ್ಲ ದಾಖಲೆ ತೆಗಿಸ್ತೀನಿ ಬೇಕಾದ್ರೆ ನಾನು ಇವತ್ತು. ಯಾವ ದುರಂತನೂ ಆಗಿಲ್ಲ, ಸುಳ್ಳು ಹೇಳ್ತಾರೆ. ರಾಮಪ್ಪನವ್ರು ಹೇಳ್ಬೇಕಲ್ಲ ದುರಂತ ಆದರೆ, ಸಿಗಂದವ್ರು ರಾಮಪ್ಪನವ್ರು ಕೇಳಿ ಗೊತ್ತಿರ್ತದೆ. ಯಾವುದೂ ಇಲ್ಲ, ಯಾರೋ ಒಬ್ಬ ಜೈನರು ಯಾರೋ ಅವ್ರ ಕಡೆ ಯಾರೋ ಮುಳುಗಡೆ ಆಗಿದ್ದಂಥದ್ದು, ಇವ ನಮ್ಮ ಫ್ಯಾಮಿಲಿಯವ್ರು ಮುಳುಗಡೆ ಆಗಿದಂತೆ ಆ ಆಧಾರ ಮೇಲೆ ಕೊಟ್ಟಾರೆ ಯಡಿಯೂರಪ್ಪನವ್ರು ಅಂತ ಇವ್ನು ಹೇಳೋದು. ಇವ ಪುಗಿ ಬಿಡ್ತಾನೆ ಇಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ. ಸುಮ್ಮನೆ ನೋಡಿ, ಜನರಿಗೆ ಈ ಥರ ಭಾವನೆ ತರೋಕ್ಕೆ ಹೋಗೋದು ನೋಡ್ತಾ ಇದ್ದಾನೆ ಅಷ್ಟೇ. ಏನೋ ಅವನು ಸಿಂಪತಿಗೆ ಇಡ್ಸ್ಕೊಳ್ಳೋಣ, ಇದರಿಂದ ನಾನೇ ಸೇತುವೆ ಮಾಡಿದೆ, ನನ್ನಿಂದಲೇ ಆಯಿತು, ಯಡಿಯೂರಪ್ಪನವ್ರು ನಾನು ಹೇಳಿದಕ್ಕೆ ಈ ಥರ ಮುಳುಗಡೆ ಆಗಿದ್ದಕ್ಕೆ ಕೊಟ್ಟರು ಅನ್ನೋದನ್ನ ಅದಕ್ಕೆ ಹೇಳಿಸಿದ. ಎಲ್ಲಿ ಅವತ್ತು ಶಂಕುಸ್ಥಾಪನೆ ದಿವಸನೂ ಸಹ ಯಡಿಯೂರಪ್ಪನಂತರ ಹೇಳಿಸಿದ, ಹಿಂಗೆ ಹಾಲಪ್ಪನವ್ರ ಕಡೆಯವರು ಮುಳುಗಡೆಯಲ್ಲ ಇಲ್ಲಿ ಮುಳುಗೋದ್ರೆ ಅಂತಂದು ಹೇಳಿಸಿದ. ಇವೆಲ್ಲ ಪಾಪದ ಕೆಲಸ ಎಲ್ಲ ಮಾಡೋದು ಬೇಡ, ಒಳ್ಳೆ ಕೆಲಸ ಮಾಡಿ ನಾವು ಒಳ್ಳೇದಾಗತ್ತೆ. ಸೇತುವೆ ಮಾಡಿದ್ದೀವಿ, ನಂದು ಸೇವೆ ಇದೆ, ನಾನು ಮಾಡಿದ್ದೀನಿ ಅಂತ ಹೇಳ್ಕ, ಪರವಾಗಿಲ್ಲ. ನಾನು ಪಾದಯಾತ್ರೆ ಮಾಡಿದ್ದೀನಿ, ನಾನು ಸಿಗಂದೂರು ಇವ್ರ ಜೊತೆಗೆ ಅಲ್ಲಿ ಪಾದಯಾತ್ರೆ ಮಾಡಿದ್ದೀನಿ, ಹೋರಾಟ ಮಾಡಿದ್ದೀನಿ. ನಾನು ಮಾಡಲಿಲ್ವಾ? ಎಲ್ಲರೂ ಮಾಡಿದ್ದಾರೆ. ಅದೆಲ್ಲ ಯಾವುದೂ ನಡೆಯಲ್ಲ. ಈಗ ಹೆಂಗೋ ಅಧಿಕಾರ ಈಗ ಕೇಂದ್ರದಿದೆ, ಅವ್ರು ದುಡ್ಡು ತಂದು ಬಿಟ್ಟಿದ್ದಾರೆ, ಮಾಡ್ಕೊಳ್ಳಿ. ನಮ್ಮದೇ ಸೇತುವೆ ಆಗಿದ್ರೆ ನಾವು ಹೋರಾಟಗಾರರೆಲ್ಲ ಕರ್ಕೊಂಡು ಏನು ಮಾಡಬೇಕು ಅನ್ನೋದು ನಾವೇ ಮಾಡ್ತಿದ್ವಿ. ನಾವು ಹಸಿರುಮಕ್ಕಿಲ್ ಬಿಡಲ್ಲ. ಹಸಿರುಮಕ್ಕಿಲ್ ಅವರು ಹೋರಾಟ ಮಾಡಿದ್ದಾರೆ, ಸೇತುವೆ ಆಗಿಲ್ಲ ಅಂತ ಹೋರಾಟ ಮಾಡಿದ್ದಾರೆ. ಮತ್ತು ಸೇತುವೆ ಆದ ನಂತರ ಅರ್ಧಕ್ಕೆ ನಿಂತ ಮೇಲೆ ಹಾಲಪ್ಪನವರು ಮತ್ತು MP ಅವರು ಮಾಡಿಕೊಟ್ಟಿಲ್ಲ ಅಂತ ಅದಕ್ಕೆ ಹೋರಾಟ ಮಾಡಿದ್ದಾರೆ, ಅಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ. ಅವ್ರನ್ನೆಲ್ಲ ಕರೆದು, ಹಸಿರುಮಕ್ಕಿಯಲ್ಲೂ ಅಷ್ಟೇ, ಎಲ್ಲ ಹೋರಾಟಗಾರನ, ಎಲ್ಲ ಜನರನ್ನ ಕರೆದು ಅದು ಎಲ್ಲಿ ಮಾಡಬೇಕು, ಎಲ್ಲಿ ಆಗಬೇಕು, ಏನಾಗಬೇಕು ಅಂತ ಕೇಳೇ ನಾವು ಮಾಡ್ತೀವಿ. ಸನ್ಮಾನನ ನೋಡ್ಬೇಕು, ಅದು ಮುಂದೆ ನೋಡೋಣ, ಮುಂದೆ ಏನಾದ್ರು ಮಾಡ್ಬೇಕಂತ ನಾವು ಖಂಡಿತ ಮಾಡ್ತೀವಿ. ನಾಳೆ ನಮ್ಮ ಗ್ಯಾರಂಟಿ ಯೋಜನೆಯ ಶಕ್ತಿ ಏನಿದೆ ಅದು ನಿಜವಾದ ಶಕ್ತಿ ಆಗಿಬಿಟ್ಟಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 500 ಕೋಟಿ ಜನ ಇವತ್ತು, ಬಹುಶಃ ನಾಳೆ ದಿನ ಮುಖ್ಯಮಂತ್ರಿಗಳು ಒಂದು ಬಸ್ ಟಿಕೆಟ್ ಖರೀದಿ ಮಾಡೋ ಮೂಲಕ ಸುಮಾರು 500 ಕೋಟಿ ಮೇಲ್ಪಟ್ಟು ಆಗುವಂಥದ್ದನ್ನ ದಾಖಲೆ ಮಾಡ್ತಾ ಇದೆ. ಇವತ್ತು ನಿಜವಾಗಲೂ ಭಾಳ ಖುಷಿಯಾಗುತ್ತೆ. ಸಾಮಾನ್ಯ ಮಹಿಳೆಯರು ಇಷ್ಟೊಂದು ಪ್ರಯಾಣ ಮಾಡಿದ್ದಾರೆ ಅಂದಾಗ ಗ್ಯಾರಂಟಿ ಫಲ. ಸಮುದಾಯ ಪ್ರತಿನಿಧಿಸುವ ಸಂಘಟನೆಗಳ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಇರುತ್ತದೆ. ಸಮಾಜಕ್ಕೆ ಮಾರ್ಗದರ್ಶನ ಹಾಕಿಕೊಟ್ಟ ಹಿರಿಯರನ್ನು ಸ್ಮರಿಸುವ ಜೊತೆಗೆ ಮಾರ್ಗದರ್ಶನ ಮಾಡಿದ ಸಾಧಕರನ್ನು ಅಭಿನಂದಿಸುವುದು ಗಮನಾರ್ಹ ಸಂಗತಿಯಾಗಿದೆ ಎಂದು ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ತಿಳಿಸಿದರು. ಸಾಗರದ ಭಾರತೀ ತೀರ್ಥ ಸಭಾಭವನದಲ್ಲಿ ಭಾನುವಾರ
ವಿಪ್ರ ವೈದಿಕ ಪರಿಷತ್, ಶೃಂಗೇರಿ ಶಂಕರಮಠ ಮತ್ತು ಜೋಶಿ ಫೌಂಡೇಶನ್ ವತಿಯಿಂದ ಶತರುದ್ರ ಹವನ, ಹಿರಿಯ ವಿದ್ವಾಂಸ ಪುರೋಹಿತರ ಸ್ಮರಣೆ ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ವಿದ್ವಾಂಸರು ಪುರೋಹಿತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಜೋಶಿ ಫೌಂಡೇಶನ್ ಅಧ್ಯಕ್ಷ ಅಬಸೆ ದಿನೇಶ್ ಕುಮಾರ್ ಜೋಶಿ ಹಾಗೂ ವಿಪ್ರ ವೈದಿಕ ಪರಿಷತ್ ಅಧ್ಯಕ್ಷ ನವೀನ್ ಜೋಯ್ಸ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಹಿರಿಯ ಪುರೋಹಿತರು ಮತ್ತು ವಿದ್ವಾಂಸರಾದ ಬಾಲಚಂದ್ರ ಜೋಯ್ಸ್, ನಾರಾಯಣ ರಾಮಚಂದ್ರ ಭಟ್, ಮಣಿಕಲ್ ಗಣೇಶ್ ಭಟ್, ಶಂಕರ್ ನಾರಾಯಣ್ ಭಟ್, ಚೇತನ್ ಜೋಯ್ಸ್, ಗುರುರಾಜ್ ಕಲ್ಲಾಪುರ, ಗಜಾನನ್ ಭಟ್ ರೇವಣಕಟ್ಟ, ಗಜಾನನ್ ಜೋಯ್ಸ್ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಸದಾಶಿವ ಜೋಯ್ಸ್, ರವೀಶ್ ಕುಮಾರ್, ಲಕ್ಷ್ಮೀನಾರಾಯಣ್ ಭಟ್ ಹುಳೆಗಾರ್ ಇನ್ನಿತರರು ಉಪಸ್ಥಿತರಿದ್ದರು. ವಾಣಿ ಚಂದ್ರಶೇಖರ್ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಮಾಸನಂಜುಂಡಸ್ವಾಮಿ ಸ್ವಾಗತಿಸಿದರು. ರಾಘವೇಂದ್ರ ಭಟ್ ಪ್ರಾಸ್ತಾವಿಕ ಮಾತನಾಡಿದರು. ಮಂಜುನಾಥ್ ಭಟ್ ವಂದಿಸಿದರು. ಕೌಶಿಕ್ ಕಾನ್ಗೋಡು ಮತ್ತು ಚಿದಂಬರ್ HT ಕಾರ್ಯಕ್ರಮ ನಿರೂಪಿಸಿದರು. 25ನೇ ವರ್ಷ ಶೃಂಗೇರಿಯ ಜಗದ್ಗುರುಗಳಾದಂಥ ಭಾರತೀಯ ತೀರ್ಥ ಮಹಾಸ್ವಾಮಿಗಳವರು ಸನ್ಯಾಸ ಸ್ವೀಕಾರ ಮಾಡಿ 50 ವರ್ಷ ಸಂತೋಷ. ಅವರಿಗೆ 75ನೇ ವರ್ಧಂತ್ಯೋತ್ಸವದ ಸಂದರ್ಭ. ಎಲ್ಲವೂ ಒಟ್ಟಿಗೂಡಿ ಬಂದಂಥ ಸಂದರ್ಭದಲ್ಲಿ ವಿಪ್ರ ವೈದಿಕ ಪರಿಷತ್ತಿನಿಂದ 8 ಜನ ಹಿರಿಯರ ಸ್ಮರಣೆಯೊಂದಿಗೆ, ಹಿರಿಯರೊಂದಿಗೆ 8 ಜನ ಋತ್ವಿಜರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿದ್ಯುಕ್ತವಾಗಿ ನಾನು ಆ ಜಗತ್ತುಗಳ ಕೃಪೆಯಿಂದ ಮಾಡಿದ್ದೇನೆ ಅಂತ ಹೇಳುವಂಥ ಮಾತಿನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂಜುಂಡಸ್ವಾಮಿಯವರು ಪ್ರಾಸ್ತಾವಿಕವಾಗಿ ಸ್ವಾಗತದಲ್ಲಿ ಒಂದು ಒಳ್ಳೆಯ ಸಂಗತಿಯನ್ನ ಹೇಳಿದರು. ಪ್ರಾಯಶಃ ನಮ್ಮ ರಾಜ್ಯದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಎಲ್ಲೂ ಆಗಲಿಲ್ಲ. ಹಿರಿಯರನ್ನ ನೆನಪು ಮಾಡಿಕೊಂಡು ಅವರ ಹೆಸರಿನಲ್ಲಿ ನಾವು ಸನ್ಮಾನ ಮಾಡುವಂಥದ್ದು ಎಲ್ಲೂ ಆಗಿಲ್ಲ. ಇದು 2 ರೀತಿಯಲ್ಲಿ ಸಂದೇಶವನ್ನು ಕೊಡುವಂಥದ್ದು. ಒಂದು ಹಿರಿಯರ ಸ್ಮರಣೆ, ಹಿರಿಯರು ಹೇಗೆ ಬಾಳಿ ಬದುಕಿದ್ರು, ಹೇಗೆ ಈ ವೈದಿಕ ಧರ್ಮವನ್ನು ಅವರು ಎತ್ಕೊಂಡು ಹೋಗಿದ್ರು ಅಂತ ಹೇಳೋದು ಒಂದು ಭಾಗವಾದರೆ, ಮತ್ತೊಂದು ಭಾಗದಲ್ಲಿ ಇವತ್ತು ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ಋತ್ವಿಜರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಹೆಸರಿನಲ್ಲಿ ನಾವು ಅವನ್ನ ಸನ್ಮಾನಿಸ್ತಾ ಇದ್ದೇವಲ್ಲ, ಇದು ಮುಂದಿನ ಒಂದು ಜನಾಂಗಕ್ಕೆ ಇದೊಂದು ದಾರಿ ದೀಪ ಆಗ್ತದೆ ಅಂತ ಹೇಳೋದು ಎರಡನೇ ಮಾತಿಲ್ಲ. ಆ ಕೆಲಸ ಇವತ್ತು ವಿಪ್ರ ವೈದಿಕ ಪರಿಷತ್ತು ಮಾಡಿದೆ. ನನಗೆ ಬಹಳ ಸಂತೋಷ ಆಯಿತು. ರಾಘವೇಂದ್ರ ಭಟ್ ಬಹಳ ಅದ್ಭುತವಾಗಿ ಮಾತನಾಡಿದರು. ಎಲ್ಲೋ ಒಂದು ಕಡೆ ಬ್ರಾಹ್ಮಣರು ಕೂತ್ಕೊಂಡು ಸೇರ್ಕೊಂಡ್ರು ಅಂತ ಹೇಳಿದ್ರೆ ಏನೋ ಒಂದು ಸ್ವಲ್ಪ ಷಡ್ಯಂತ್ರ ಮಾಡ್ತಾರೆ ಅಂತ ರಾಘವೇಂದ್ರ ಭಟ್ ಇವರು ಏನೋ ಮತ್ತೊಂದು ಮಾಡ್ತಾರೆ ಅಂತೇಳಿ. ಆದರೆ ನೀವು ಅದಕ್ಕೆ ಸರಿಯಾದ ಉತ್ತರವನ್ನ ಹೇಳಿದೆ. ಬ್ರಾಹ್ಮಣ ಭೋಜನ ಪ್ರಿಯ, ಭೋಜನ ಅಂತ ಅದನ್ನ ಅಪಭ್ರಂಶವಾಗಿ ಅದನ್ನ ವ್ಯಾಖ್ಯಾನ ಮಾಡುವ ಇದ್ದಾರೆ. ಸತ್ಯ ಇದೆ. ಇದು ನಾವು ಎಲ್ಲೇ ಇದ್ದರೂ ನಾವು ಎದೆ ತಟ್ಟಿಕೊಂಡು ನಾವು ಹೇಳ್ಬೋದು, ನಾವು ಸಮಷ್ಟಿಗಾಗಿ ಇರುವಂಥವು. ಈ ಬ್ರಾಹ್ಮಣ ಸಮುದಾಯ ಏನಿದೆ ಇದು ಸಮಷ್ಟಿಗಾಗಿ ಪ್ರತಿಯೊಬ್ಬರಿಗಾಗಿಯೂ ಇರುವಂಥ ಸಮುದಾಯ. ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ಬೆಳಗ್ಗೆ ಅಷ್ಟೇ ನಮ್ಮ ಲಕ್ಷ್ಮಣರು ಭಗವದ್ಗೀತೆ ಅಭಿಯಾನದ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಿದರು. ಅದು ಮಾಡ್ತಾ ಇರುವಂಥದ್ದು ಸ್ವರ್ಣವಲ್ಲಿ ಮಠ ಮಾಡ್ತಾ ಇದ್ದಾರೆ. ಆದರೆ ಅದು ಕೊಡುವಂಥದ್ದು ಯಾರಿಗೆ? ಇಡೀ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಅದನ್ನು ತಲುಪಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡ್ತಾರಲ್ಲ, ಅದು ಶ್ರೇಷ್ಠ ಅಲ್ವಾ? ಅದು ನಾನು ಮೊನ್ನೆ ಒಂದು ಸಭೆಲ್ಲ ಇದೆ, ಮತ್ತೊಂದೇ ನಮ್ಮ ಜಯರಾಮ್ ಅವರು ಸಹ ಇಲ್ಲಿ ಕೂತ್ಕೊಂಡಿದ್ದಾರೆ, ನಮ್ಮ ಭಗವದ್ಗೀತಾ ಸಮಿತಿ ಅಭಿಯಾನದ ಅಧ್ಯಕ್ಷರು. ಅಂತ ಹೇಳ್ತಾ ಇದ್ದೆ, ಜ್ಞಾನ ಸ್ವಲ್ಪ ಖಡಕ್ಕಾಗಿ ಸ್ವಲ್ಪ ಗ್ರಾಮ್ಯ ಭಾಷೆಯಲ್ಲೇ ಮಾತಾಡ್ತಾರೆ. ಜ್ಞಾನ ಯಾರಪ್ಪ ಮನೆ ಸ್ವತ್ತಲ್ಲ ಅಂತೇಳಿ. ಜ್ಞಾನ ಎಲ್ಲರೂ ಪಡಿಬೇಕು ಅಂತ ಹೇಳೋದೇ ನಮ್ಮ ಸನಾತನ ಧರ್ಮದ ಪರಂಪರೆಯ ಒಂದು ಧ್ಯೇಯವಾಗಿದೆ. ಆನೋ ಭದ್ರಕೃತೋ ಎಂದು ವಿಶ್ವತ ಅಂತ ಹೇಳ್ತೇವೆ. ಜಗತ್ತಿನ ಎಲ್ಲೆಡೆಯಿಂದ ಜ್ಞಾನ ನನ್ನೆಡೆಗೆ ಹರಿದು ಬರಲಿ ಅಂತ ಹೇಳಿ ಹೇಳುವಂಥದ್ದು. ಅಂದರೆ ಬ್ರಾಹ್ಮಣಿ ಮಾತ್ರಲ್ಲ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಹೊರದು ಬರಬೇಕು, ಅವನ ಜ್ಞಾನ ಸಂಪನ್ನ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಭಾರತೀಯ ಸನಾತನ ಧರ್ಮದ ಒಂದು ಸಂಸ್ಕೃತಿ. ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತ ವಿಶ್ವಗುರು ಆಗ್ತಾ ಇದೆ ಅಂತ ಹೇಳೋದಕ್ಕೆ ಕಾರಣ ಕೇವಲ
ಲೌಕಿಕವಾದ ಪ್ರಗತಿ ಒಂದೇ ಅಲ್ಲ ಅನ್ನೋದು ಮಾರ್ಗದರ್ಶನ ನಾವು ಒಂದಾಗಿ ಮಾಡ್ಕೋಬೇಕು. ಪ್ರಗತಿ ಹೇಳಿದ ತಕ್ಷಣ ನಮಗೆ ಕಾಣುವಂಥದ್ದು ಐರೋಪ್ಯ ರಾಷ್ಟ್ರಗಳು, ಅಮೆರಿಕ ರಾಷ್ಟ್ರಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ಆದರೆ ಇವತ್ತು ಪ್ರಗತಿ ಅಂತ ಹೇಳಿದಾಗ ನಮ್ಮ ಪ್ರಗತಿ ಲೌಕಿಕವಾದಂಥ ಪ್ರಗತಿಯ ಜೊತೆಗೆ ಆತ್ಮೋನ್ನತಿ ಹೊಂದುವಂಥ ಪ್ರಗತಿ ಹೊಂದಿದಾಗ ಮಾತ್ರ ಅದಕ್ಕೆ ಒಂದು ಪರಿಪೂರ್ಣತೆ ಬರ್ತದೆ. ಅದನ್ನು ಕೊಡುವಂಥ ಸಾಮರ್ಥ್ಯ ಏನಾದರೂ ಇದ್ದರೆ ಅದು ನಮ್ಮ ಭಾರತ ದೇಶಕ್ಕೆ ಮಾತ್ರ ಸಾಧ್ಯ. ಅದನ್ನು ಕೊಡುವಂಥ ಒಂದು ಶಕ್ತಿ, ಅದು ಕೊಡುವಂಥ ಸಾಮರ್ಥ್ಯ ನಮ್ಮಲ್ಲಿ ಇದೆ. ಅದು ಯಾವುದಿದೆ ಅಂದರೆ ನಮ್ಮ ಸನಾತನ ಸಂಸ್ಕೃತಿ ಹೇಳುವಂಥ ವೇದೋಪನಿಷತ್ತುಗಳಲ್ಲಿ ಅದಿದೆ. ಆ ವೇದೋಪನಿಷತ್ತುಗಳನ್ನು ಕಲಿತಂಥ ಹೇಳುವಂಥ ನಮ್ಮ ಋತ್ವಿಜರೇನಿದ್ದಾರೆ ಅದು ಅವರು ಮಾತ್ರ ನಿಜವಾಗ್ಲೂ ಈ ಒಂದು ಭಾರತ ದೇಶದ ಬ್ರ್ಯಾಂಡ್ ಅಂಬಾಸಡರ್ಸ್ ಅಂತೇಳಿ ನಾವೇನು ಹೇಳ್ತೇವೆ, ನಮ್ಮ ಪುರೋಹಿತರುಗಳೇ ಮಾತನ್ನು ಸಹ ನಾವು ಹೇಳಬೇಕಾಗ್ತದೆ. ನಮ್ಮ ಧರ್ಮದ ಸನಾತನ ಧರ್ಮ ಪ್ರಬಲತೆಗೆ ಸಾಕ್ಷಿ ಅಂತಕ್ಕಂಥದ್ದನ್ನು ಏನು ಇವತ್ತಿನ ಸ್ಥಿತಿಗತಿಗಳಲ್ಲಿ ಹೇಳ್ತದೆ, ನಮ್ಮ ಆರ್ಥಿಕ ತಜ್ಞರುಗಳೇನು ಹೇಳ್ತಾರೆ, ಇದನ್ನ ಪ್ರಾರಂಭದಿಂದಲೇ ಅನಾದಿ ಕಾಲದಿಂದ ತಿಳಿಸಿರ್ತಕ್ಕಂಥದ್ದು ಭಾರತದ ಸಂಸ್ಕೃತಿ. ಯಾರ್ಯಾರು ಯಾವ ಕೆಲಸಗಳಲ್ಲಿ ಪ್ರವೀಣರು, ಜಾತಿ ಆಧಾರಿತವಲ್ಲ, ಅವನ ಜ್ಞಾನದ ಆಧಾರಿತದಲ್ಲಿ ಡಾಕ್ಟರ್ ಆಗಿಲ್ಲದೆ ಇರ್ತಕ್ಕಂಥವನ ಹತ್ರ ಹೋಗಿ, ವೈದ್ಯನ ಅಲ್ಲದೆ ಇರ್ತಕ್ಕಂಥವನ ಹತ್ರ ನಾವು ಹೋಗಿ ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಹಾರ್ಟ್ ಸರ್ಜರಿ ಆಗಬೇಕು ಅಂತಂದ್ರೆ ಅವನು ಹಾರ್ಟ್ ಸರ್ಜನ್ ಆಗಿರಬೇಕು, ಹಾರ್ಟ್ ಸ್ಪೆಷಲಿಸ್ಟ್ ಆಗಿರಬೇಕು, ಅವನು ಏನು ಓದಿದ್ದಾನೆ, ಏನು ಕಲ್ತಿದ್ದಾನೆ, ಏನು ತಿಳ್ಕೊಂಡಿದ್ದಾನೆ ಅನ್ನೋದು ನೋಡೇ ನಾವು ಆಸ್ಪತ್ರೆಗೆ ಹೋಗಬೇಕು, ಹೋಗಬಾರ್ದೆ, ಅವನ ಹತ್ರ ಕನ್ಸಲ್ಟೇಷನ್ ತಗೊಳ್ಬಾರ್ದೆ ಅಂತ ತೀರ್ಮಾನ ಮಾಡಬೇಕು. ಅಂದರೆ ಆತನ ಜ್ಞಾನದ ಆಧಾರದ ಮೇಲೆ ಆತನ ಚಟುವಟಿಕೆಗಳನ್ನು ವಿಭಾಗ ಮಾಡಿಕೊಂಡಿರುತ್ತೆ. ಇದು ಲೌಕಿಕಕ್ಕೆ ಸಂಬಂಧಪಟ್ಟದ್ದು. ಭಾರತ ದೇಶ ಬರೀ ಲೌಕಿಕ ಸಂಬಂಧಪಟ್ಟದ್ದು ಒಂದೇ ಅಲ್ಲ, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟದ್ದು ಆದದ್ದರಿಂದ ಭಾರತ ದೇಶದಲ್ಲಿಯೂ ಆ ರೀತಿಯಾಗಿರ್ತಕ್ಕಂಥ ಧರ್ಮಗಳಿವೆ. ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಮಾಡಬಹುದು ಅನ್ನೋದು. ಅದರಲ್ಲಿ ಉತ್ತಮ ಸ್ಥಾನದಲ್ಲಿ ನಿಂತಿರ್ತಕ್ಕಂಥದ್ದು ಯಾರು ಸಾಮಾಜಿಕಕ್ಕೂ ಮತ್ತು ಪರಮಾರ್ಥಕ್ಕೂ ಎರಡಕ್ಕೂ ಸಂಕಲ್ಪವನ್ನು ಕಲ್ಪಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು ಬ್ರಾಹ್ಮಣರು. ಬ್ರಾಹ್ಮಣರ ಕೆಲಸ ಏನೋ, ಬ್ರಾಹ್ಮಣರ ಜವಾಬ್ದಾರಿ ಏನೋ, ಇಡೀ ಸಮಾಜವನ್ನು ಸುಸ್ಥಿತಿಗೆ ಕರೆದುಕೊಂಡು ಹೋಗ್ತಕ್ಕಂಥ, ಸಮಾಜವನ್ನು ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ಜವಾಬ್ದಾರಿ ಬ್ರಾಹ್ಮಣರಿಗಿದೆ ಅನ್ನೋ ಉದ್ದೇಶದಿಂದಲೇ ಬ್ರಾಹ್ಮಣರು ಆ ವೇದಗಳನ್ನು ಅಧ್ಯಯನವನ್ನು ಮಾಡತಕ್ಕಂಥ ಕೆಲಸ ಮತ್ತು ಅದನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ, ಪೂರ್ವಕವಾಗಿರ್ತಕ್ಕಂಥ ಮಾಡ್ತಕ್ಕಂಥ ಕೆಲಸ. ಇದನ್ನು ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಂತಹ ಪದ್ಧತಿ. ಮೊದಲು ನಮಗೆ ನಮ್ಮ ಬಗ್ಗೆ ಗೌರವ ಇರಬೇಕು, ಆತ್ಮಬಲ ಇರಬೇಕು, ಗಟ್ಟಿಯಾಗಿ ಹೇಳುವಂಥ ಮನೋಭಾವ ಇರಬೇಕು. ನಾವು ಭಾರತ ದೇಶದ ಸಂಸ್ಕೃತಿಯನ್ನು ನೋಡಿದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿರ್ತಕ್ಕಂಥವರ ಪಟ್ಟಿಗಳನ್ನು ತೆಗೆದರೆ ಅದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂಥವರು ಬ್ರಾಹ್ಮಣರು. ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಇಡೀ ದೇಶಕ್ಕೆ ತಮ್ಮ ಸಂಪೂರ್ಣ ಸಮರ್ಪಣೆಯನ್ನು ಕೊಟ್ಟಿದ್ದಂಥವರು ಬ್ರಾಹ್ಮಣರು. ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಹರಿಹರ ಬುಕ್ಕರು, ಅವರಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ವಿದ್ಯಾರಣ್ಯರು ಬ್ರಾಹ್ಮಣರು. ಇಡೀ ವಿಶ್ವಕ್ಕೆ ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿಯನ್ನು ತಿಳಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು, ಅವರ ಗುರುಗಳು ರಾಮಕೃಷ್ಣ ಪರಮಹಂಸರು ಬ್ರಾಹ್ಮಣರು. ಹಾಗೆ ಮೊದಲು ಗಟ್ಟಿಯಾಗಿ ನಾನು ಬ್ರಾಹ್ಮಣ ಅಂತ ಹೇಳ್ಕೊಳ್ತಕ್ಕಂಥ ಮಾನಸಿಕ ಸ್ಥಿತಿ, ನನ್ನ ಆತ್ಮಬಲ ಇವತ್ತು ನಾವು ಬೆಳೆಸ್ಕೊಳ್ಬೇಕು. ನಾವು ಬೆಳೆಸ್ಕೊಳ್ಬೇಕು ಅಂದ್ರೆ ಏನು ಮಾಡಬೇಕು? ನಮ್ಮ ಆಚಾರ, ವಿಚಾರ, ಸತ್ಚಿಂತನೆ, ಸದಾಚಾರ ಇವುಗಳನ್ನು ಮೊದಲು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡದ್ದೇ ಆದಲ್ಲಿ ನಾನು ಗಟ್ಟಿಯಾಗಿ ಸಮಾಜದಲ್ಲಿ ಹೌದಪ್ಪ ನಾನು ಬ್ರಾಹ್ಮಣ, ನನ್ನ ಕೆಲಸಗಳು ಇದು, ನಾನು ಈ ಕೆಲಸಗಳನ್ನು ಮಾಡ್ತಿದ್ದೇನೆ. ನಿಜ, ಇವತ್ತಿನ ದಿನದಲ್ಲಿ ನಾವು ಬ್ರಾಹ್ಮಣ ಚಟುವಟಿಕೆಗಳ ಜೊತೆಯಲ್ಲಿ ಉಳಿದ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಜೀವನವನ್ನು ನಡೆಸ್ಕೊಳ್ಳಿಕ್ಕೆ ಹಿಂದಿನ ರೀತಿ ಬ್ರಾಹ್ಮಣರನ್ನು ರಾಜರ ಆಯ್ಕೆ ಮಾಡಿ ಕಾಪಾಡ್ತಕ್ಕಂಥ ಜವಾಬ್ದಾರಿ ರಾಜರಿಗಿತ್ತು. ಇವತ್ತಿನ ರಾಜರಿಗೆ ಬ್ರಾಹ್ಮಣರನ್ನೇನು ಕಾಪಾಡಲ್ಲ. ಅವರಿಗೆ ಯಾರು ಓಟ್ ಹಾಕ್ತಾರೆ, ಓಟ್ ಅವರಿಗೆ ಅಂತ ಅನ್ನುತ್ತದೆ ಅಂಥವ್ರ ಪರವಾಗಿ ಇರ್ತಾರೆ, ಬಿಟ್ಟರೆ ಉಳಿದಂತೆ ಎಲ್ಲರ ಜೊತೆಯಲ್ಲಿ ಇರ್ತಾರೆ ಅಂತೇನಲ್ಲ. ಹಾಗಾದರೆ ನಮ್ಮನ್ನು ನಾವು ನಿರ್ದೇಶಿಸಿಕೊಳ್ತಕ್ಕಂಥದ್ದು, ನಮ್ಮನ್ನು ನಾವು ತೆಗೆದುಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇರತಕ್ಕಂಥದ್ದು. ಹಾಗಾಗಿ ನಾವು ಬ್ರಾಹ್ಮಣರು ಮೊದಲು ಸಮಾಜಕ್ಕೆ ಪೂರಕವಾಗಿರತಕ್ಕಂತಹ, ಸಮಾಜವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂದಮೇಲೆ ನಮ್ಮ ಆಚಾರ
ಮಾಡಿದ್ದಾರೆ, ವೇದಗಳನ್ನ ಕಲಿತಿದ್ದಾರೆ. ವೇದಗಳನ್ನ ಬರೀ ಕಲಿಯೋದು ಒಂದೇ ಅಲ್ಲ, ಆ ಕಲಿತಿರ್ತಕ್ಕಂಥ ಜ್ಞಾನ ಸದುಪಯೋಗ ಆಗಬೇಕು ಅಂತಂದ್ರೆ ಅದು ಸಮಾಜಕ್ಕೆ ಕೊಡಬೇಕು, ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ರುದ್ರದಲ್ಲಿ ನಾವು ಏನು ಹೇಳ್ತೇವೆ, ಮೊದಲು ಇಡೀ ವಿಶ್ವಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು ಅದು ಬ್ರಾಹ್ಮಣ. ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತೇವೆ. ನಂತರದಲ್ಲಿ ಎಲ್ಲವನ್ನು ಕೊಡೋದು ಕೇಳ್ತೇವೆ. ಯಾರಿಗೆ ಕೊಡೋದು ಕೇಳ್ತೇವೆ? ನನಗೆ ಕೊಡೋದು ಕೇಳ್ತೇವೆ? ಇಲ್ಲ, ಇಡೀ ವಿಶ್ವಕ್ಕೆ ಕೊಡೋದು ಕೇಳ್ತೇವೆ. ಇಡೀ ವಿಶ್ವವನ್ನ ಸಮೃದ್ಧಿಗೊಳಿಸ್ತಕ್ಕಂಥ ಕೆಲಸವನ್ನು ನೀನು ಮಾಡುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥ ಜವಾಬ್ದಾರಿ ಬ್ರಾಹ್ಮಣರ ಮೇಲಿದೆ. ಅಂತಹ ನೀತಿಯನ್ನ, ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನೇ ತಮ್ಮ ತಲತಲಾಂತರಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಹಿರಿಯರನ್ನ ನೆನಪಿಸಿ ಗೌರವಿಸುವ ಕೆಲಸವನ್ನು ವೈದಿಕ ಪರಿಷತ್ ಮಾಡತಕ್ಕಂಥದ್ದು ಅತಿ ಸಂತೋಷದಾಯಕವಾಗಿರತಕ್ಕಂಥ ವಿಚಾರ. ಇಂತಹ ಸಂದರ್ಭದಲ್ಲಿ ಅಂತಹ ಹಿರಿಯರನ್ನ ಜ್ಞಾಪಿಸಿ ಅವರನ್ನು ಗೌರವಿಸುವುದು ಅವರಿಗೆ ಒಂದಿಷ್ಟು ಸ್ಫೂರ್ತಿ, ಮುಂದಿನ ಪೀಳಿಗೆಗೂ ಈ ರೀತಿಯಾದಂತಹ ವರ್ಗಾವಣೆಗಳು ನಡೆಯಲಿ ಅನ್ನುವಂತಹ ಸದಾಶಯದಿಂದ ಈ ಕೆಲಸವನ್ನ ಒಂದು ಗೌರವ ಎಲ್ಲಿಂದ ಸಿಗ್ತದೆ, ನಮಗೆ ಗೌರವ ಎಲ್ಲಿಂದ ಸಿಗ್ತದೆ ಅಂತ ಹೇಳಿದ್ರೆ ಅದು ಸಹ ವೇದ. ಈ ವೇದವನ್ನು ಕಲಿತರೆ ಗೌರವ, ವೇದವನ್ನು ಕಲಿತರೆ ಗುರುಸ್ಥಾನಕ್ಕೂ ಸಹ ನಮಗೆ ಅದು ಕೊಂಡೊಯ್ತದೆ. ಇಂತಹ ವೇದ ಪರಂಪರೆಯನ್ನ ಉಳಿಸಿ, ಬೆಳೆಸಿ, ಪೋಷಿಸಿ, ಬೆಳೆಸುವಲ್ಲಿ ನಮ್ಮ ಹಿರಿಯರ ತ್ಯಾಗವನ್ನು ನಾವು ಯಾವತ್ತೂ ಮರಿಬಾರದು. ಯಾಕೆ ಅಂತಂದ್ರೆ ನಿಮಗೆಲ್ಲ ಒಂದು ಪ್ರಶ್ನೆ ಬರ್ಬೋದು, ಈ ಒಂದು ಸನ್ಮಾನ ಮಾಡುವುದಕ್ಕೆ 8 ಜನ ಸ್ಮರಣೀಯರನ್ನ ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಈ ಒಂದು ಕಾರ್ಯಕ್ರಮದಲ್ಲಿ? ನಾವು ಒಂದು ಮರದಲ್ಲಿ ಆ ಮರದ ಎತ್ತರಕ್ಕೆ ಹೋಗಿ ಒಂದು ಹಣ್ಣನ್ನು ಕೊಯ್ತೀವಿ. ಆ ಹಣ್ಣನ್ನು ಕೊಯ್ತಾ ಇದ್ದೀವಿ ಅಂತಂದ್ರೆ ಅದ್ರ ಬೇರು ಎಷ್ಟು ಅಡಿ ಆಳದ ಒಳಗೆ ಹೋಗಿ ಎಷ್ಟು ಗಟ್ಟಿ ಮಾಡಿರುತ್ತೆ ಅನ್ನೋದು ಅದು ಕೆಳಗಿರುತ್ತೆ. ಬೇರು ಬುಡ ಕೆಳಗಿರುತ್ತೆ. ನಾವು ಇವತ್ತು ಹಣ್ಣನ್ನು ಕೊಯ್ತೀವಿ, ಹಣ್ಣನ್ನು ಆಸ್ವಾದಿಸ್ಬಿಡ್ತೀವಿ. ಅದಕ್ಕೋಸ್ಕರ ಏನು ಅಂತಂದ್ರೆ ಆ ಮರ ನಾವು ಹಾಕಿರ್ತಕ್ಕಂಥ ನೀರು ಅಥವಾ ಮಳೆ ನೀರನ್ನು, ಆ ನೀರನ್ನು ಇಂಗಿಸ್ಕೊಂಡು ಪ್ರತಿಯೊಂದು ಕೊಂಬೆಗೂ, ಪ್ರತಿಯೊಂದು ಎಲೆಗೂ, ಪ್ರತಿಯೊಂದು ಕಾಯಿಗೂ, ಪ್ರತಿಯೊಂದು ಹಣ್ಣಿಗೂ ಸಹ ಆ ರಸವನ್ನ ಆ ಬುಡ ಕೊಡ್ತಾ ಇರುತ್ತೆ. ಅದ್ರ ಫಲನೇ ಇವತ್ತು ಇನ್ನೂ ಎಷ್ಟೋ ಜನ ಹಿರಿಯರು ಇವತ್ತು ಸನ್ಮಾನಕ್ಕೆ ನಾವು ಗೌರವಿಸ್ತಾ ಇದ್ದೀವಿ. ಯಾಕಂದ್ರೆ ಅವರೆಲ್ಲ ವೇದವನ್ನು ಕಲಿತಿದ್ದಾರೆ. ನಂತರದಲ್ಲಿ ಇದಕ್ಕೆ ಹೇಳಬೇಕು ನಾವು ಯಾಕೆ ಭವಿಷ್ಯ, ಭೂತ, ಭವಿಷ್ಯ, ವರ್ತಮಾನ. ಯಾರಿಗೆ ಭೂತಕಾಲದ ಬಗ್ಗೆ ಕಲ್ಪನೆಯೇ ಇಲ್ಲವೋ, ಭವಿಷ್ಯದ ಬಗ್ಗೆ ಗುರಿಯೇ ಇಲ್ಲವೋ ಅವನಿಗೆ ಇವತ್ತಿನ ವರ್ತಮಾನವೂ ಸಹ ಇಲ್ಲ. ಇತಿಹಾಸವನ್ನ ತಿಳಿಯದವ ಇತಿಹಾಸವನ್ನು ನಿರ್ಮಿಸಲಾರ ಅಂತಾನೆ. ಯಾಕೆಂದ್ರೆ ಇತಿಹಾಸ ಯಾರು ತಿಳ್ಕೊತಾನೋ ಅವನು ಮುಂದೊಂದು ಇತಿಹಾಸವನ್ನು ನಿರ್ಮಿಸ್ಬೋದು. ಇಲ್ಲಪ್ಪ ನನಗೆ ಹಿಂದಿನವ್ರಿಗೆ ಯಾಕೆ, ಮುಂದಿನ ಯಾಕೆ ಬೇಕು, ಇವತ್ತಿನ ನಾವು ನೋಡ್ಕೊಂಡು ಹೋಗೋಣ ಅಂತಿದ್ರೆ ಅವರಿಗೆ ಈ ಜೀವನದ ಪ್ರಯೋಜನ ಇಲ್ಲ ಅಂತ ನಾವು ಹೇಳ್ಬೋದು. ಹೀಗೆ ಆ 8 ಜನ ಸ್ಮರಣೀಯರೇನಿದ್ದಾರೆ ಅವ್ರನ್ನೆಲ್ಲ ಒಂದು ಹಿನ್ನೋಟ ತಗೊಂಡಾಗ ಇವತ್ತು ನಾವು ಒಂದು ಪೌರೋಹಿತ್ಯಕ್ಕೆ ಹೋದರೆ ನಮಗೆ ಒಂದು ದಿನಕ್ಕೆ 1,500 ರೂಪಾಯಿನ ಗಳಿಸೋದು ನಮಗೆ ಕಷ್ಟನೇ. ಆದರೆ ಅವತ್ತು ಅವರು ದುಡಿಮೆ ಮಾಡಿದಾರಲ್ಲ, ಒಂದು ಹೊತ್ತಿನವ್ರಿಗೆ 5 ರೂಪಾಯಿಗೂ ಅವ್ರಿಗೆ ಕಷ್ಟ ಇದೆ. ಯಾರು ಐಭೋಗದಿಂದ ಯಾರು ಬಂದವರಲ್ಲ, ಕಡು ಬಡತನ ಇದೆ. ಈ ಕಡು ಬಡತನದ ನಡುವೆಯೂ ಇವಾಗ ಹಣಕಾಸು ಓಡಾಡ ಸಲೀಸ ಓಡಾಡ ಬಡತನದ ನಡುವೆಯೂ ವೇದವನ್ನ, ಶಾಸ್ತ್ರವನ್ನ ಎಲ್ಲ ತಿಳಿದು ದಿನದಿಂದ ದಿನಕ್ಕೆ ನಮ್ಮ ಇವತ್ತು ಏನು ಸ್ಮರಣೀಯರಿದ್ದಾರೆ ಅವರು ಉತ್ತುಂಗಕ್ಕೆ ಬಂದರು. ಆ ಉತ್ತುಂಗಕ್ಕೆ ಬಂದಿದ್ದೆ ಅವರು ನಮಗೆ ಕೊಟ್ಟಂತಹ ಮಾರ್ಗದರ್ಶನ, ಅವರೇ ನಮಗೆ ಆದರ್ಶ. ಯಾಕೆ ಅಂತಂದ್ರೆ ನಾವು ಒಂದು ಹೆಜ್ಜೆ ಮುಂದೆ ಇಡಬೇಕಂತ ಅಂದ್ರೂ ಅವರು ನಮಗೊಂದು ಆತ್ಮವಿಶ್ವಾಸ. ಅದಕ್ಕೋಸ್ಕರ ಅವರು ವೇದವನ್ನ ಅಷ್ಟು ಅನುಷ್ಠಾನವನ್ನ ಎಲ್ಲ ನಿತ್ಯ ಇಟ್ಟುಕೊಂಡು ನಮಗೆ ಇವತ್ತು ಮಾರ್ಗದರ್ಶನ ಮೇಲಿರ್ಬೋದು, ಅದಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಹಿಂದೆ ಒಂದು ಆಧ್ಯಾತ್ಮದ ಬೆಲೆ ಏನಿತ್ತು, ಆಮೇಲೆ ನಮ್ಮ ಆ ಹಾದಿ ಏನಿತ್ತು, ಅದೇ ರೀತಿಯಾಗಿ ಇವತ್ತು ಸಹ ಈ 8 ಜನ ಸನ್ಮಾನೀಯರು ಸಹ ಒಂದು ವಿಶೇಷ ಕೊಡುಗೆಯನ್ನು, ಅವರದೇ ರೀತಿಯಾದ ಒಂದು ವಿಶಿಷ್ಟ ಕೊಡುಗೆಯನ್ನ ಇವತ್ತು ನಮ್ಮ ಸಮಾಜಕ್ಕೆ ನೀಡ್ತಾ ಬಂದಿದ್ದಾರೆ. ಈ 8 ಜನ ಸನ್ಮಾನಿತರೇನಿದ್ದಾರೆ ಅವರು ಸಹ ತಮ್ಮ ವಿಶಿಷ್ಟ ಕೊಡುಗೆಯನ್ನ ಇವತ್ತು ನಮ್ಮ ಈ ಸಮಾಜಕ್ಕೆ ನೀಡ್ತಾ ಬಂದಿದ್ದಾರೆ. ಅವತ್ತು ಈ ವಿಶಿಷ್ಟ ಕೊಡುಗೆ ನೀಡಿದ್ದಕ್ಕೆ ಅವರ ಕೊಡುಗೆ ಹೇಗಿರಕ್ಕೆ ಸಾಧ್ಯ? ನಮಗೆ ಜ್ಞಾನ ಬರಬೇಕು. ಜ್ಞಾನ ಬರಬೇಕು ಅಂದ್ರೆ ಹೇಗೆ ಸಾಧ್ಯ? ವೇದವನ್ನು ಕಲಿಬೇಕು, ಉಪನಿಷತ್ತನ್ನು ಕಲಿಬೇಕು. ಅದಕ್ಕೋಸ್ಕರ ಅವರಿಗೂ ಸಹ
ನಾನು ನಮಸ್ಕರಿಸ್ತೀನಿ. ಯಾಕೆಂತಂದ್ರೆ ನೀವು ಇವತ್ತು ಏನು ವೇದಶಾಸ್ತ್ರವನ್ನು ಕಲ್ತಿದ್ರೆ ಇದು ಖಂಡಿತ ಮುಂದಿನ ಪೀಳಿಗೆಗೆ ಹೋಗುವಂಥದ್ದೇ, ಇಲ್ಲಿಗೆ ನಿಲ್ಲುವಂಥದ್ದಲ್ಲ. ಇಲ್ಲ ಮುಂದೆ ನೀವು ಇಲ್ಲಿರ್ತಕ್ಕಂಥ ಎಷ್ಟೋ ಜನ ಶಿಷ್ಯರು ತಯಾರು ಮಾಡಿ ಹೊರ ಬಂದಿದ್ದಾರೆ. ಅವರು ಸಹ ಎಷ್ಟೋ ಜನ ಹೇಳ್ತಾರೆ ನಮಗೆ ಇವ್ರ ಗುರುಗಳು ನಾ ಇವ್ರ ಹತ್ರ ಕಲ್ತಿದ್ದೀನಿ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಹಿಂದಿನವರು. ಯಾಕೆಂತಂದ್ರೆ ಅವರ ನಮ್ಮ ವೇದ ಅವರ ತ್ಯಾಗ, ಅವರು ಸವಿಸಿದ ಹಾಗೆ ಅವರು ಗಟ್ಟಿ ಮಾಡಿರೋದ್ರಿಂದ ಇವತ್ತು ನಾವು ಇಲ್ಲಿ ಬಂದು ನಿಂತಿದ್ದೀವಿ. ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಬಂದು ನಿಂತಿದ್ದೀವಿ. ಒಂದು ಓಡಿಸುವ ಏನು ಗಿಂಡಿ ಇದೆಯಲ್ಲ, ಅದು ನಮ್ಮ ಒಂದು ಸಂಘಟನೆ ಬಂದಿದೆ. ಅವೆರಡನ್ನೂ ಜೋಡಿಸ್ತಾ ಇದ್ದೀವಿ. ಸ್ಮರಣೀಯನೂ ಸಹ ಜೋಡಿಸ್ತಾ ಇದ್ದೀವಿ, ಸಮ್ಮಾನಿತನೂ ಸಹ. ಸಾಗರ ಪಟ್ಟಣದ 18ನೇ ವಾರ್ಡ್ನಲ್ಲಿ ಭಾನುವಾರ ವಿಜಯನಗರ ನಾಗರಿಕ ವೇದಿಕೆ ವತಿಯಿಂದ ನಮ್ಮ ವಾರ್ಡ್ ನಮ್ಮ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವೇದಿಕೆ ಅಧ್ಯಕ್ಷ ನಾಗರಾಜ್, ಉಪಾಧ್ಯಕ್ಷ ಮೋಹನ್ ವೈ, ಪವಿತ್ರ ರವಿ, ಚಂದ್ರಗೌಡ, ರವಿ ಲಿಂಗನಮಕ್ಕಿ, ಹುಚ್ಚಪ್ಪ ಎಂಆರ್, ಎಲ್ಎಂ ಹೆಗಡೆ, ಗೋಪಾಲಕೃಷ್ಣ ಇನ್ನಿತರರು ಹಾಜರಿದ್ದರು. ತಿಂಗಳ 2ನೇ ಭಾನುವಾರ ನಮ್ಮ ವಾರ್ಡು ನಮ್ಮ ಸ್ವಚ್ಛತೆ. ಯಾಕಂದರೆ ಈಗ ನಗರಸಭೆಯಲ್ಲಿ ನಮ್ಮ ನೆಚ್ಚಿನ ಶಾಸಕರಂತ ಗೋಪಾಲಕೃಷ್ಣ ಸಾಹೇಬರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರಿಗೆಲ್ಲ ಉತ್ಸಾಹ ತುಂಬಿ ತಕ್ಕ ಮಟ್ಟಿಗೆಲ್ಲ ಕ್ಲೀನ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಕೇವಲ ಅವರೊಬ್ಬರೇ ಮಾಡೋದಕ್ಕೆ 107 ಜನ ಮಾತ್ರ ಪೌರ ಕಾರ್ಮಿಕರಿದ್ದಾರೆ. 700 ಜನಕ್ಕೆ ಒಬ್ಬರು ಅಂತೆ. ಅದಕ್ಕಾಗಿ ನಮ್ಮ ವಾರ್ಡಲ್ಲಿ ನಾವು ಸದ್ಯ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೋಬೇಕು ಅಂತೇಳಿ ಇವತ್ತು ನಮ್ಮ 18ನೇ ವಾರ್ಡಿನ ಮುಖಾಂತರ ನಾಗರಿಕರಿಗೆ ಚಾಲನೆ ಕೊಡಲಿಕ್ಕಾಗಿ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಬಂದಿದ್ದಾರೆ. ಅವರು ನಮ್ಮ ಈ ಸ್ವಚ್ಛತೆಯ ನಮ್ಮ ಈ ಬಡಾವಣೆಯ ನಾಗರಿಕರನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಂಡು. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಯಿತು. ನಿಜವಾಗಲೂ ಈ ಥರ ಒಂದು ಕಾನ್ಸೆಪ್ಟ್ ಬೇಕು, ಎಲ್ಲರಲ್ಲೂ ಬರಬೇಕು. ಯಾಕಂದರೆ ನಮ್ಮ ವಾರ್ಡು ನಮ್ಮ ಸ್ವಚ್ಛತೆ ಅನ್ನೋದು ಇದೆಯಲ್ಲ, ಇದು ನಿಜವಾಗಲೂ ಎಲ್ಲ ಸರ್ಕಾರದ ಯೋಜನೆ ಎಲ್ಲ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಕಾರ್ಮಿಕರ ಕೊರತೆ ಇದೆ. ಇಂಥದ್ರಲ್ಲಿ ವಿಜಯನಗರದ ಬಡಾವಣೆಯ ನಿಮ್ಮೆಲ್ಲ ಸಂಘಟನೆ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಮ್ಮೆಲ್ಲ ತಾಯಿಂದರೆಲ್ಲ ಸೇರಿ ಈ ರೀತಿಯ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿ ಭಾನುವಾರ ದಿವಸ ನೀವು ಇಟ್ಕೊಂಡಿದ್ದೀವಿ. ಅಲ್ಲ, ನಿಜವಾಗ್ಲೂ ಖುಷಿ ತರುವಂಥದ್ದು ಇದು. ಯಾಕಂದರೆ ಮುಂದಿನ ಆರೋಗ್ಯ ದೃಷ್ಟಿಯಲ್ಲಿ ಇದು ಎಲ್ಲರಲ್ಲೂ ಭಾವನೆ ಬರಬೇಕು. ಕೆಲವರು ಏನು ಮಾಡ್ತಾರೆ, ಕಸ ತಗೊಂಡೋಗೋದು, ದಾರಿಯಲ್ಲಿ ಬಿಸಾಕಿ ಹೋಗೋದು, ಇದೆಲ್ಲ ಅಲ್ಲಿ ಮಾಡಿ ನಾವು ಕ್ಲೀನ್ ಮಾಡೋ ಪರಿಸ್ಥಿತಿ ಬಂದಿದೆ. ಅವರಿಗೆ ಸ್ವಲ್ಪನೂ ಮಾನವೀಯತೆ ಇಲ್ಲ ಕೆಲವರಿಗೆಲ್ಲ ಮುಂದೆ. ಯಾಕಂದರೆ ಇತ್ತೀಚೆಗೆ ನೋಡಿದ್ದೀರಿ, ಹಳ್ಳಿಯಲ್ಲೂ ಸಹ ಡೆಂಗ್ಯೂ ಜ್ವರ ಶುರುವಾಗಿದೆ. ಹಾಗಾಗಿ ಪೇಟೆಯಲ್ಲಿ ಬರೋದು ಸಾಧ್ಯ ಇರ್ತದೆ, ಹಳ್ಳಿಯಲ್ಲೂ ಡೆಂಗ್ಯೂ ಜ್ವರ ಬರೋದ್ರಿಂದ ಭಾರತದ ಇವತ್ತು ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ, ಸ್ವಚ್ಛ ಭಾರತ ಅಡಿಯಲ್ಲಿ ನೀವೆಲ್ಲ ಕ್ಲೀನ್ ಮಾಡ್ಕೋಬೇಕನ್ನಂಗ. ನಾವೆಲ್ಲರೂ ಈ ಥರ ಸ್ವಚ್ಛತೆ ಕಡೆ ಗಮನ ಕೊಟ್ಟರೆ ಖಂಡಿತ ನಗರ ಒಂದು ಕ್ಲೀನಾಗಿರುತ್ತೆ ಮತ್ತು ಎಲ್ರಿಗೂ ನೆಮ್ಮದಿ ಸಿಗುತ್ತೆ. ಇಂಥ ಕಾಯಿಲೆಗಳು, ಡೆಂಗ್ಯೂ ಜ್ವರ ಅಥವಾ ಇತರೆ ಕಾಯಿಲೆ, ಕಾಲರ, ಇಂಥ ರೋಗಗಳು ಬರೋದಿಲ್ಲ. ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಕಸ ನೀವು ತಗೊಬಂದು ಎಲ್ಲೆಲ್ಲೋ ಬಿಸಾಕಿ ಹೋಗ್ತೀರಲ್ಲ, ಅದು ಒಳ್ಳೆಯದಲ್ಲ. ಮಾನವತೆಯ ದೃಷ್ಟಿಯಿಂದ ನೀವು ನೋಡ್ಕೋಬೇಕು. ಇದೆಲ್ಲ ಕಲ್ಕೋಬೇಕು. ನೋಡಿ, ಈ ಮಗು ಸಹ ಸ್ವಚ್ಛತೆ ಮಾಡ್ತೀನಿ ಅಂತ ಇಲ್ಲಿ ಬಂದಿದೆ ಅಂದರೆ ಅವನಲ್ಲಿ ಎಷ್ಟು ಕಾಳಜಿ ಇರುತ್ತೆ ಅಂತ ಅರ್ಥ. ಅದನ್ನು ಕೆಲವು ದೊಡ್ಡವರು ತಿಳ್ಕೊಳ್ಬೇಕು. ಹಾಗಾಗಿ ಈ ಬಡಾವಣೆಯ ಮೂಲಭೂತ ಸೌಕರ್ಯಗಳು ಕೊರತೆ ಇಲ್ಲದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸ್ವಚ್ಛತೆ ಕಡೆ ಗಮನ ಕೊಟ್ಟಿದ್ದೀರಿ. ನಿಜವಾಗಲೂ ನಿಮ್ಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಖುಷಿ ಆಗುತ್ತೆ. ಈ ಥರ ಬರಬೇಕು. ಇದೇ ರೀತಿ ಎಲ್ಲ ವಾರ್ಡಲ್ಲೂ ನಮ್ಮ ವಾರ್ಡು ನಮ್ಮ ಸ್ವಚ್ಛತೆ ಅಂತೇಳಿ ಎಲ್ಲ ವಾರ್ಡಲ್ಲೂ ಅವೇರ್ನೆಸ್ ಆದರೆ ಖಂಡಿತ ಸಾಗರ ಸಿಟಿ ಸ್ವಚ್ಛತೆ ಪ್ರಾರಂಭ ಆಗಲಿ, ಇಲ್ಲಿಂದಲೇ ಶುರುವಾಗಲಿ. ನಾನು ಬೇಕಾದ್ರೆ ನಾನು ಹೋಗಿ ಬರ್ತೀನಿ. ಎಲ್ಲ ವಾರ್ಡಲ್ಲೂ ನಾನು ಹೋಗಿ ನಾನು ಗಮನ ಕೊಟ್ಟು ನಾನು ಮಾಡಿದ್ದಾರೆ ಅಂತ ಹೇಳಿ ಸರ್. ಬೇರೆ ಆಗಬೇಕು. ಇದೇ ಥರ ಎಲ್ಲ ವಾರ್ಡಲ್ಲೂ ಆಗಬೇಕು ಅನ್ನೋದೇ ನನ್ನ ದೃಷ್ಟಿಯಲ್ಲಿ. ಖಂಡಿತ ನಿಮ್ಮೆಲ್ಲರ ಸಿಗಂದೂರು ಸೇತುವೆ ಲೋಕಾರ್ಪಣೆ ಆಗುತ್ತಿರುವುದು ಅತೀವ ಸಂತಸ ತಂದಿದೆ ಎಂದು ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ತಿಳಿಸಿದ್ದಾರೆ. ಈ ಕುರಿತು ಭಾನುವಾರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಅವರು, ತುಂಬಾ ಸಂತೋಷದ ದಿವಸ ನಾಳೆ ಅಂತ ಅಂದ್ರೆ ನಮಗೆ 25 ಜುಲೈ 14 ಈ ಭಾಗಕ್ಕೆ ಮತ್ತು ದೇವಿ ಭಕ್ತರಿಗೆ ಆನಂದ ಅಂದ್ರೆ ಆನಂದದ ದಿವಸ ಅಂತ ಹೇಳ್ಬಲ್ಲೆವು. ಇದು ಜುಲೈ 14 ನಮಗೆ ಮರೆಯಲಾರದ ದಿವಸ. ಯಾಕೆಂತಂದ್ರೆ ಇಲ್ಲಿವರೆಗೂ ಹೋರಾಟಕ್ಕಿಂತ ಹೆಚ್ಚಾಗಿ ತ್ರಾಸಪಟ್ಟೆವು. ತುಂಬಾ ತ್ರಾಸಾಯ್ತು. ಈ ಭಾಗದ ಜನ, ತ್ಯಾಗ ಮಾಡೋದ ಜನ, ಮತ್ತೆ ಬರೋ ಭಕ್ತರು ಬೇರೆ, ಇವೆಲ್ಲ ಒಂದು ಘರ್ಷಣೆ ಆಗಿ ಇವತ್ತು ನಾಳೆ 12 ಗಂಟೆ ಒಳಗೆ ನಾವು ಸೇತುವೆ ಒಳಗೆ ಓಡಾಡೋದಕ್ಕೆ ಮುಕ್ತ ಆಗುತ್ತೆ. ಹಂಗಾಗಿ ಒಂದು ಶುಭ ದಿವಸ ಸಿಕ್ಕಿದೆ ನಮಗೆ.
ಎಲ್ಲದಕ್ಕೂ ಕೃಪೆ ದೇವಿ ಕೃಪೆನೇ ಇದಕ್ಕಲ್ಲ. ಯಾಕಂದ್ರೆ ಅದು ಆ ಸೇತುವೆ ಮೇಲೆ ಓಡಾಡಿದಾಗ ಅನ್ನಿಸ್ತು ಇದು ಆಗದು ಬದುಕಾಗಿತ್ತು. ಹೆಂಗಾಯ್ತಪ್ಪ ಅಂತಂದ್ರೆ ಎಲ್ಲದಕ್ಕೂ ಭಗವಂತ ಕೃಪೆ ಬೇಕು ಅಂತಾರಲ್ಲ, ಅದು ಸತ್ಯ. ಕೃಪೆ ಇಲ್ದ್ರೆ ಏನು ನಾವು ಯಾರು ಹೋರಾಟ ಮಾಡಿರ್ಬೋದು, ಹೋರಾಟದ ಜೊತೆ ಕೃಪೆ ಇತ್ತು. ಆ ಕೃಪೆ ಇವತ್ತು ನಮಗೆ ಜಯ ಕೊಟ್ಟಿದೆ, ಮುಂದೆ ಜಯ ಕೊಡುತ್ತೆ. ನಾವು ಎಲ್ಲ ರೀತಿಯಲ್ಲೂ ಇನ್ನು ಅದು ಅತಿ ಶೀಘ್ರದಲ್ಲೇ ಆಗಿದೆ. ಕೊರೋನಾ ಬಂದರೂ ಸಹ ಶೀಘ್ರದಲ್ಲಿ ಆಯ್ತು ಅಂದಾಗ ದೇವಿ ಕೃಪೆ ಸದಾ ಇತ್ತು ಅಂತಲೇ ಅರ್ಥ. ಅದು ಆಯಾ ಸಂದರ್ಭಕ್ಕೆ ಕೆಲಸ ಮಾಡಿದೆ. ಅದಕ್ಕೆ ನಮಗೆ ಇದು ಪ್ರಚಾರ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ವಂದನೆಗಳು ಮತ್ತು ಆ ಭಗವಂತನಿಗೆ ಮೊದಲನೇ ವಂದನೆಗಳು. ಜನಕ್ಕೂ ಸಹ ಶುಭ ಕೋರುತ್ತಾ ಮುಂದೆ ಅವರಿಗೆಲ್ಲ ಸುಖ ದೊರೆಯಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅದು ನಾವು ಏನು ಒತ್ತಡ ಮಾಡೋಲ್ಲ, ಅದು ಪ್ರತಿಯೊಬ್ಬ ಮನುಷ್ಯರು ಅನ್ನೋರಿಗೆ ಗೊತ್ತಾಗ್ತದೆ ಇಲ್ಲಿ ಯಾರು ಹೆಸರು ಇಡಬೇಕು ಏನು ಮಾಡ್ಬೇಕು ಅಂತೇಳಿ. ಇಲ್ಲಿ ಈ ಭಾಗಕ್ಕೆ ಏನಾದ್ರು ಹೆಸರು ಬಂದದ್ದು ಶಕ್ತಿ ಬಂದದ್ದು ದೇವಿ ಇದು, ಅವ್ರು ಹೇಳೋದಲ್ಲ. ಅದು ಅವರು ಯಾರನ್ನು ಹೇಳ್ದೆ ಮಾಡ್ಬೇಕಾದ ಕೆಲಸ ಅದು. ಸುಮ್ಮನೆ ಪ್ರಿಸ್ಟೇಜು ಆಮ್ತನ ಮನುಷ್ಯತ್ವ ಇಲ್ದವ್ರು ಮಾತಾಡ್ತಾರ. ನಾನು ಅದ್ರ ಬಗ್ಗೆ ಹೆಚ್ಚು ಹೇಳೋದಿಲ್ಲ, ಇಡೀ ಅಂತ ಹೇಳೋನು ಅಲ್ಲ. ಅದು ಯಾರಿಗಾದ್ರೂ ಅನಿಸುತ್ತೆ ಇದು ದೇವಿ ಕೃಪೆ ಮತ್ತು ದೇವಿ ಸ್ಥಳ ಭಕ್ತರದು ಆ ಒತ್ತಡದಿಂದ ಆಗಿತ್ತಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸಿಂಗಂದೂರು ಸೇತುವೆ ಮತ್ತು ಚೌಡೇಶ್ವರಿ ಸೇತುವೆ ಅಂತಲೇ ಅದು ಎಲ್ಲರ ಬಾಯಿಗೂ ಇವರಿಗೂ ಬರ್ತಾ ಐತೆ. ಅದ್ರ ಮಧ್ಯದಲ್ಲಿ ಹಾರು ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದು ಸತದೃಷ್ಟ ಅವರು. ನಮಗೇನು ಅದರಿಂದ ನಷ್ಟ ಇಲ್ಲ, ಏನೂ ಇಲ್ಲ. ದೇವಿ ಹೆಸರು ಇದ್ದೇ ಇರುತ್ತೆ. ಎಲ್ಲರಿಗಿಂತ ಹೆಚ್ಚಾಗಿ ದೇವಿ ಕೃಪೆ ಇದೆ. ಆ ದೇವಿ ಕೃಪೆಯಿಂದಲೇ ಇಲ್ಲಿಗೆ ಸೇತುವೆ ಬಂದದ್ದು. ಈಗಾಗಲೇ ನೀವು ಓಡಾಡಿದ್ರಿ, ನಾವು ಓಡಾಡಿದ್ವಿ ಸ್ವಲ್ಪ ಹೊತ್ತು. ಆವಾಗ ಅನ್ನಿಸ್ತೈತೆ ನಮ್ಗೆ ಒಬ್ಬೊಬ್ಬ ಎಂಥದ್ದು ಅಂತೇಳಿ. ಹೆಚ್ಚಿನ ಪಾಲು ಶ್ರೀ ಚೌಡೇಶ್ವರಿ ಹೆಸರೇ ಬರ್ಬೋದು, ಅದರದ್ದೇನು ತೊಂದರೆ ಇಲ್ಲ. ನಮ್ದೇನು ಅದ್ರ ಬಗ್ಗೆ ಹೆಚ್ಚಿನ ಒತ್ತಡ ಇಲ್ಲ. ನಮಗೆ ಸೇತುವೆ ಆಗ್ಬೇಕಾಗಿತ್ತು, ಈ ಜನಕ್ಕೆ ಅನುಕೂಲ ಆಗ್ಬೇಕಾಗಿತ್ತು, ಅದು ಅನುಕೂಲ ಆಯ್ತು, ಅಷ್ಟೊಂದು ಸಂತೋಷ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.